ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಮಹಿಮೋನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೈಮ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅತ್ಯುನ್ನತ ಸಿಂಹಾಸನಾಸೀನನಾದಂಥ ಜೀವ ಸ್ವರೂಪನಾದಂಥ ದೇವರು ಸದಾ ಕಾಲವು ಆತನ ಮಕ್ಕಳಾಗಿರುವಂಥ ನಮ್ಮೆಲ್ಲರನ್ನ ಬಲಪಡಿಸ್ತಾ, ಕಾಪಾಡ್ತಾ, ಪೋಷಿಸುತ್ತಾ, ಧೈರ್ಯಪಡಿಸ್ತಾ ನಮ್ಮನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಸಜೀವವಾಗಿದ್ದೇವೆ ಅಂದರೆ ಕೇವಲ ಆತನ ಕೃಪೆಯಿಂದ ಮಾತ್ರವೇ ಸಾಧ್ಯ ಆಯಿತು. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಾಗಿದ್ರೆ ದೇವರು ನಮ್ಮನ್ನು ಪ್ರೀತಿಸಿ ಈ ದಿನ ತನ್ನ ಚಿತ್ತಾನುಸಾರವಾಗಿ ನಮಗೆ ಏರ್ಪಡಿಸಿಕೊಟ್ಟಂತ ವಾಕ್ಯನ ನಾವು ಧ್ಯಾನಿಸೋಣ. ಯೋಬನು ಬರೆದ ಗ್ರಂಥ 5ನೇ ಅಧ್ಯಾಯ 11ನೇ ವಚನ. ಹೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ಏರಿಸಿ ದುಃಖಿಸುವವರನ್ನು ನಿರಾಪಾಯ ಸ್ಥಳಕ್ಕೆ ಹತ್ತಿಸುತ್ತಾನೆ. ಆಮೇನ್. ದೇವರಿಗೆ ಸ್ತೋತ್ರ. ದೀನ ಸ್ಥಿತಿಯಲ್ಲಿ ಕುಗ್ಗಿ ಹೋಗಿ, ಬೆಂದು ಹೋಗಿ, ಜೀವನವೇ ಸೋತು ಹೋಗಿ, ಜೀವನವೇ ಬೇಡ ಅನ್ನಿಸುವಂತ ಸ್ಥಿತಿಗೆ ಬಂದಂತ ಪ್ರತಿಯೊಬ್ಬರನ್ನು ಕೂಡ ನನ್ನ ಜೀವ ಸ್ವರೂಪನ ಅಂತ ದೇವರು ಉನ್ನತವಾಗಿ ಆಶೀರ್ವದಿಸುವಂತ ದೇವರಾಗಿದ್ದಾರೆ. ಉನ್ನತ ಸ್ಥಿತಿಗೆ ಏರಿಸುವಂತ ದೇವರಾಗಿದ್ದಾರೆ. ಪ್ರಿಯರೇ, ಯಾವುದಕ್ಕೂ ಬಾರದಂತ ನನ್ನನ್ನಾಗಲಿ ನಮ್ಮನ್ನಾಗಲಿ ಜ್ಞಾನಹೀನರಾಗಿ ಬದುಕಿದಂಥ ನಮ್ಮನ್ನ ದೇವರು ಜ್ಞಾನವಂತರ ಮುಂದೆ ನಮ್ಮನ್ನು ಜ್ಞಾನವಂತರಾಗಿ ನಿಲ್ಲಿಸಲಿಕ್ಕೆ ಶಕ್ತನ ಅಂತ ದೇವರು ನಿಲ್ಲಿಸಿದ್ದಾರೆ ಕೂಡ. ಅವರು ಆ ಜ್ಞಾನವಂತರು, ಈ ಲೋಕ ಸಂಬಂಧ ಜ್ಞಾನವಂತರು ನಾಚಿಕೆ ಪಡುವ ರೀತಿಯಲ್ಲಿ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ನನ್ನ ದೇವರು ಉನ್ನತನು ಆತನು. ಸೊ ಯಾವುದಕ್ಕೂ ಬಾರದಂಥ ಒಂದು ವಸ್ತುವಾಗಿಯೋ, ಯಾವುದಕ್ಕೂ ಬಾರದಂಥ ಒಂದು ವ್ಯಕ್ತಿಯಾಗಿಯೋ, ಯಾವುದಕ್ಕೂ ಬಾರದ ಸ್ಥಿತಿಯಲ್ಲಿದ್ದಂಥ ನಮ್ಮನ್ನಾಗಿದೆ ಮೂಲವನ್ನಾಗಿ ದೇವರು ಮಾರ್ಪಡಿಸಿಕೊಂಡಿರುವಂಥದ್ದು. ಆಮೇನ್. ಹಲ್ಲೆಲೂಯಾ. ದೇವಾದಿ ದೇವರಿಗೆ ಸ್ತೋತ್ರ. ಪ್ರಿಯರೇ, ಸೊ ಒಬ್ಬ ವ್ಯಕ್ತಿ ತನ್ನ ಚಿಕ್ಕ ವಯಸ್ಸಿನಲ್ಲಿ ಪಾಠ ಕಲೀಲಿಕ್ಕೆ ಹೋದಾಗ ಆ ಟೀಚರ್ಸ್ ಎಲ್ಲ ಒಂದು ಲೆಟರ್ನಲ್ಲಿ ಆತನ ಒಂದು ವಿದ್ಯಾಭ್ಯಾಸದ ಕುರಿತು, ಆತನು ಸ್ಟಡೀಸ್ನ ಕುರಿತು ಬರೆದು ತನ್ನ ತಾಯಿಗೆ ಕೊಡ್ತಾರೆ. ಆ ತಾಯಿ ಅದನ್ನು ಓದುವಾಗ ಆ ಮಗ ಕೇಳ್ತಾನೆ, ಅಮ್ಮ ಆ ಲೆಟರಲ್ಲಿ ಏನ್ ಬರ್ತಿದೆ ಅಂತ. ಆಗ ತಾಯಿ ಹೇಳ್ತಾರೆ, ನೀನು ಒಳ್ಳೆ ಸ್ಟೂಡೆಂಟ್ ಅಂತಪ್ಪ, ಬುದ್ಧಿವಂತ ಅಂತೆ. ನಿನ್ನಂತ ಬುದ್ಧಿವಂತ ಒಂದು ಸ್ಟೂಡೆಂಟ್ಗೆ ಆ ಟೀಚರ್ಸು ಪಾಠ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ವಂತೆ. ಅಷ್ಟು ಬುದ್ಧಿವಂತ ಅಂತೆ ನೀನು. ಅವ್ರಿಗೆ ಪಾಠ ಮಾಡ್ಲಿಕ್ಕೂ ಕೂಡ ಸಾಧ್ಯವಾಗದಂಥ ಜ್ಞಾನ ನಿನಗಿದೆಯಂತೆ. ಅದಕ್ಕೋಸ್ಕರವೇ ಇನ್ನು ಮುಂದೆ ನಾನು ನಿನಗೆ ಪಾಠ ಮಾಡ್ತೀನಿ ಅಂತ ಹೇಳಿ ಆ ತಾಯಿ ಆ ಮಗನಿಗೆ ಹೇಳ್ತಾರೆ. ಪ್ರಿಯರೇ, ಆ ತಾಯಿಯೇನೆ ಆ ಮಗನಿಗೆ ಗುರುವಾಗಿ ಪಾಠವನ್ನ ಹೇಳ್ಕೊಡ್ತಾರೆ. ಒಳ್ಳೆ ಜ್ಞಾನವಂತ ಆಗ್ತಾನೆ, ನೋಬೆಲ್ ಪ್ರೈಸ್ ತೆಗೆದುಕೊಳ್ತಾನೆ, ಅವಾರ್ಡ್ಸ್ಗಳು ಬರುತ್ತೆ ಆತನಿಗೆ, ಉನ್ನತ ಪದವೀಧರನಾಗ್ತಾನೆ. ಅದ್ರ ದೊಡ್ಡವನಾಗಿ ಒಂದು ಉನ್ನತ ಸ್ಥಾನಕ್ಕೆ ಬಂದ ನಂತರ ಅಷ್ಟರಲ್ಲಿ ಅವ್ರ ತಾಯಿ ಇಹಲೋಕನ ಬಿಟ್ಟು ಹೋಗಿರ್ತಾರೆ. ಆ ಸಮಯದಲ್ಲಿ ಆತನಿಗೆ ಆ ಒಂದು ಟೀಚರ್ಸ್ ಆಗ ಬರೆದಂತ ಲೆಟರ್ ಸಿಗುತ್ತೆ. ಅದ್ರಲ್ಲಿ ನಿಜವಾಗಿ ಏನ್ ಬರ್ದಿತ್ತು ಗೊತ್ತಾ? ನಿಮ್ಮ ಮಗ ದಡ್ಡ, ಬುದ್ಧಿ ಏನೂ ಇಲ್ಲ, ಯಾವ ಕೆಲಸಕ್ಕೂ ಬಾರದವನು. ನಿನ್ನಂತ ಮಗನಿಗೆ ನಾವು ಪಾಠ ಮಾಡಲಿಕ್ಕೆ, ನಾವು ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲು ನಿಮ್ಮ ಮಗನನ್ನ ಈ ಸ್ಕೂಲಿಂದ ತೆಗೆದುಕೊಂಡೋಗಿ ಬೇಕಿದ್ರೆ ನೀವು ನಿಮ್ಮ ಮಗನಿಗೆ ಪಾಠ ಮಾಡಿಕೊಡಿ ಅಂತ ಆ ಲೆಟರಲ್ಲಿ ಬರ್ತಿರತ್ತಂತೆ. ಆದ್ರೆ ಪ್ರಿಯರೇ, ಆ ತಾಯಿಯ ಆ ಕ್ಷಣದಲ್ಲಿ ಆ ಮಗನನ್ನ ನೆಗೆಟಿವ್ ಆಗಿ ಅದರ ಬುದ್ಧಿ ಇಲ್ಲದವನು, ಅದು ಜ್ಞಾನ ಅಲ್ಲ, ಜ್ಞಾನವಂತನಲ್ಲ, ಯಾವುದಕ್ಕೂ ಬಾರದವನು ಎಂಬುದಾಗಿ ಕೋಪ ಮಾಡಿಕೊಂಡು ಆ ಮಗನನ್ನ ಬೈದೆ ಪಾಸಿಟಿವ್ ಆಗಿ ಆ ಮಗನನ್ನ ಬುದ್ಧಿವಂತ ಅಂತ ಹೇಳ್ತಾ ಆಕೆಗೆ ಒಂದು ಗುರುವಾಗಿ ಪಾಠವನ್ನು ಕಲಿಸ್ತಾರೆ.
ಯಾವ ಟೀಚರ್ಸ್, ಯಾವ ಶಿಕ್ಷಕರು ಅವನು ಬುದ್ಧಿವಂತನಲ್ಲ, ಕೆಲಸಕ್ಕೆ ಬಾರದವ, ಅವನ ಶಿಕ್ಷಣಕ್ಕೂ ಅರ್ಹನಲ್ಲ ಎಂಬುದಾಗಿ ಲೆಟರ್ ಬರೆದಿರ್ತಾರೋ ಅವರು ನಾಚಿಕೆಗಿಡುವಂಥ ರೀತಿಯಲ್ಲಿ, ಅವರು ಊಹೆ ಕೂಡ ಮಾಡದಂಥ ರೀತಿಯಲ್ಲಿ ಉನ್ನತವಾಗಿ ಆತನು ಬೆಳಿತಾನೆ ಪ್ರಿಯ. ದೇವರ ಕೃಪೆ, ಆಮೇನ್. ಇದು ಉನ್ನತವಾದಂಥ ದೇವರ ಕೃಪೆಯಾಗಿದೆ. ಅಂತಹ ಸ್ಥಿತಿಯಲ್ಲಿ ಅನೇಕ ಸಂದರ್ಭದಲ್ಲಿ ನಾವು ಏನೇ ಕಷ್ಟ ಬಂದರೂ, ಏನೇ ನಷ್ಟ ಬಂದರೂ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೇವೆ. ಯಾವಾಗ ನಾವು ಪಾಸಿಟಿವ್ ಆಲೋಚನೆ ಮಾಡಿ ಮುಂದೆ ಹೆಜ್ಜೆ ಆಗ್ತೇವೋ ಖಂಡಿತವಾಗಿಯೂ ನಮ್ಮ ಧೈರ್ಯ, ನಮ್ಮ ಸ್ನೇಹಿತನಾಗಿ, ತಂದೆಯಾಗಿ, ತಾಯಿಯಾಗಿ, ಬಂಡೆಯಾಗಿ, ಕೋಟೆಯಾಗಿ, ಆಶ್ರಯದುರ್ಗವಾಗಿ ನನ್ನ ದೇವರು ನಮ್ಮ ಮುಂದೆ ನಾವು ಒಂದು ಹೆಜ್ಜೆ ಇಟ್ಟರೆ ಸಾಕು, ಆತನು 1000 ಹೆಜ್ಜೆಗಳು ನಡೆದು ನಮ್ಮನ್ನು ಮುನ್ನಡೆಸ್ತಾರೆ. ಆಮೇಲೆ ನೀವು ಯಾವ ಸ್ಥಿತಿಯಲ್ಲಿ ಕುಗ್ಗಿ ಹೋಗಿದ್ದೀರೋ, ಇನ್ನು ನನ್ನ ಪರಿಸ್ಥಿತಿ ಇಷ್ಟೇ, ನನ್ನ ಜೀವಿತ ಇಷ್ಟೇ ಅಂತ ಅನ್ಕೊಳ್ತಾ ಇದ್ದೀರೋ, ಆಲೋಚನೆ ಮಾಡ್ತಾ ಇದ್ದೀರೋ, ನಿಮ್ಮೊಟ್ಟಿಗೆನೇ ದೇವರು ಮಾತನಾಡ್ತಿದ್ದಾರೆ. ಹೀನ ಸ್ಥಿತಿಯಲ್ಲಿ ಇದ್ದಂಥವ್ರನ್ನ ದೇವರು ಉನ್ನತ ಸ್ಥಿತಿಗೆ ಏರಿಸುವಂತ ದೇವರಾಗಿದ್ದಾರೆ. ಆಮೇಲೆ ಯಾವುದಕ್ಕೂ ಬಾರದಂತ ಲಾಸರ, ಭಿಕ್ಷುಕಗಾರ ಲಾಸರ, ತನ್ನ ಮೈಯೆಲ್ಲ ಹುಣ್ಣುಗಳಾಗಿ ಕುಷ್ಠರೋಗದ ಇದ್ದಂತ ಲಾಸರನನ್ನ ಆ ಭೂಲೋಕದಲ್ಲಿ ಆತನು ಹೀನ ಸ್ಥಿತಿಗೆ ಇದ್ದಾಗಿ ಕೂಡ ಶಾಶ್ವತವಾದಂಥ ಲೋಕ, ಪರಲೋಕ ರಾಜ್ಯದಲ್ಲಿ ಉನ್ನತವಾಗಿ ಆತನಿದ್ದಾನೆ ಪ್ರಿಯ. ಭೂಲೋಕದಲ್ಲಿ ಉನ್ನತವಾಗಿ ಇದ್ದಂಥ ಅರಸ ಕೊನೆಗೆ ಆತನ ಸ್ಥಿತಿ ಏನಾಯ್ತು ಗೊತ್ತಾ? ಯಾರಿಗೂ ಬಾರಂತ ಹೀನ ಸ್ಥಿತಿಗೆ, ನರಕಕ್ಕೆ ತಳ್ಳಲ್ಪಟ್ಟ. ಈ ಲೋಕದಲ್ಲಿ ನಮಗೆ ಬರಬಹುದು ಹೀನ ಸ್ಥಿತಿಗಳು, ಅಂದ ಮಾತ್ರಕ್ಕೆ ಅವು ಯಾವಾಗಲೂ ಇರುತ್ತವೆ ಎಂಬುದಾಗಲ್ಲ. ಉನ್ನತ ಸ್ಥಿತಿಗೆ ದುಃಖಿಸುವನ್ನ ನಿರಪಾಯ ಸ್ಥಿತಿಗೆ ನಡೆಸ್ತಾರಂತೆ. ಆಮೇಲೆ ಭದ್ರತೆಯ ಸ್ಥಳ, ಶಾಶ್ವತವಾದಂಥ ಸ್ಥಳ, ರಕ್ಷಣೆ ಕೊಡುವಂಥ ಸ್ಥಳ, ಸಂತೋಷವುಳ್ಳಂಥ ಸ್ಥಳಕ್ಕೆ ದೇವರು ನಮ್ಮನ್ನು ನಡೆಸ್ತಾರೆ. ನೀವು ಏನೇ ದುಃಖ ನಿಮ್ಮಲ್ಲಿದ್ರು, ನಿಮ್ಮನ್ನ ಅನೇಕರು ದುಃಖ ಬರುವಂಥ ರೀತಿಯಲ್ಲಿ ನಿಮ್ಮನ್ನ ಹೀನೈಸಿ ಮಾತನಾಡ್ತಾ ಇದ್ರು, ನಿಮ್ಮನ್ನ ದೇವರು ನಿಮ್ಮ ನಿರಪಾಯ ಸ್ಥಳಕ್ಕೆ ನಡೆಸ್ತಾರೆ. ಅಂತ ಉನ್ನತವಾಗಿ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಇವಾಗ ನಿಮ್ಮೆಲ್ಲರೂ ಆಶೀರ್ವಾದ ಹೊಂದಿಕೊಳ್ಳುವಂಥ ದೇವರು ಎಲ್ಲರೂ ಆಶೀರ್ವದಿಸಲಿ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ಒಂದು ವಾಗ್ದಾನ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ ಸ್ತೋತ್ರ, ಜೀವಗಳ ಜೀವಾಧಿಪತಿ ಅಂತ ದೇವರೇ ಸ್ತೋತ್ರ. ಅಪ್ಪ, ಹೀನ ಸ್ಥಿತಿಯನ್ನು ಉನ್ನತ ಸ್ಥಿತಿಗೆ ನಡೆಸುವಂಥ ದೇವರು, ದುಃಖಿತರನ್ನ ನಿರಪಾಯ ಸ್ಥಳಕ್ಕೆ ನಡೆಸುವಂಥ ದೇವರೇ ಸ್ತೋತ್ರ. ಯಾರ್ಯಾರು ಯಾವ್ಯಾವ ಸ್ಥಿತಿಯಲ್ಲಿ ಇದ್ದಾರೋ ಆ ಸ್ಥಿತಿಗಳ ಬದಲಾಯಿಸಿ ಅಪ್ಪ ನೀನು ಆಶೀರ್ವಾದಕರವಾಗಿ ಬಲವಾಗಿ ನಡೆಸು. ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿದ ಜೀವಳ ಪರಲೋಕದ ತಂದೆಗೆ ಆಮೇನ್. ಪ್ರೈಸ್ ದಿ ಲಾರ್ಡ್.